ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣ, ಆ ಹೋರಾಟವನ್ನು ಮುಂದಿನ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿನ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಇದನ್ನು ಚುನಾವಣೆಗೆ ಬಳಸಿದ್ದಾರೋ, ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದವರು ಇನ್ನೆಲ್ಲೆಲ್ಲಿ ಹೋಗಿದೆ, ಇದು ನಾವು ಗಂಭೀರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪನ ಮಾಡಿದ್ದೇವೆ. ಒಪ್ಕೊಳ್ತಾನೆ, ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಅಲ್ಲಿಗೆ ಮುಗಿಯೋದಿಲ್ಲ. ಇದು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಯೂಸೈಡ್ ನೋಟ್, ಡೆತ್ ನೋಟಲ್ಲೂ ಕೂಡ ಸಾಕಷ್ಟು ಅಂಶಗಳು ಇದು ಬೆಳಕಿಗೆ ಬಂದಿರತಕ್ಕಂಥದ್ದು. ಇಲ್ಲಿಯವರೆಗೂ ಸಹ ರಾಜ್ಯ ಸರ್ಕಾರ ಏನು SIT ರಚನೆ ಮಾಡಿದೆ, ನಾಗೇಂದ್ರ ಅವ್ರನ್ನ, ಮಾಜಿ ಮಂತ್ರಿಗಳನ್ನು ಇವತ್ತಿಗೂ ಕೂಡ ನೋಟಿಸ್ ಕೊಟ್ಟು ತನಿಖೆಗೆ ಬನ್ನಿ ಅಂತೇಳಿ ಕರೆದಿಲ್ಲ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಅಧಿಕಾರಿಗಳ ಮೇಲೆ ಜವಾಬ್ದಾರಿನ ಹಾಕಿ ಆರೋಪನ ಮಾಡಿ ತೇಪೆ ಹತ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕೆ ಹೊರಟಿದೆ, ಮುಖ್ಯಮಂತ್ರಿಗಳು ಮಾಡೋಕ್ಕೆ ಹೊರಟಿದ್ದಾರೆ. ಅದರ ಮುಖೇನ ಈ ಸರ್ಕಾರವನ್ನು ಬಚಾವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಸಾಕಷ್ಟು ಕಾಡ್ತಾ ಇದೆ.